ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ರಾಜಭವನ ಹತ್ತಿರಕ್ಕೆ ಹೋಗ್ತಾ ಇದ್ದಾನೆ. ಹೀಗೆ ಹುಡುಕ್ತಾ 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 ಊರಿನ ಮಧ್ಯಭಾಗ ಅಂದರೆ ರಾಜಭವನ ಇದ್ದ ಸ್ಥಳಕ್ಕೆ ಬಂದು ತಲುಪುತ್ತಾನೆ. ಸ್ವಾಮಿ ಅಂದ್ಕೊಂಡ, ಎಷ್ಟೊತ್ತು ನಾನು ಈ ಕೇರಿಗಳು ಹುಡುಕೋದು, ಎಷ್ಟೊತ್ತು ಈ ಮನೆಗಳಲ್ಲಿ ನಾನು ಹುಡುಕಾಡೋದು, ಎಷ್ಟೊತ್ತು ಪ್ರತಿಯೊಂದು ಸ್ತ್ರೀನ ನಾನು ನೋಡೋದು. ಅಯ್ಯೋ, ಈ ರಾಕ್ಷಸರೆಲ್ಲರೂ ಮಾಯಾವಿಗಳು. ಇವರು ಕಾಲ್ಪನಿಕವಾಗಿರ್ತಕ್ಕಂಥ ಇದ್ದಕ್ಕಿದ್ದ ಹಾಗೆ ಅವರ ರೂಪವನ್ನು ಬದಲಾಯಿಸ್ಕೋಬಲ್ಲಿರ್ತಕ್ಕಂಥ ಮಾಯಾವಿಗಳು. ಅಯ್ಯೋ, ಎಷ್ಟು ಚೆನ್ನಾಗಿ ಸುಂದರವಾಗಿದ್ದಾರೆ ಅಂದ್ಕೊಂಡ್ರೆ ಅವರು ಸೀತೆ ಅಂತ ಹೋಗಿ ನೋಡೋ ಪರಿಸ್ಥಿತಿ ನನಗೆ ಬಂತೆ. ಯಾರ್ಯಾರು ಯಾವ್ಯಾವ ಅವಸ್ಥೆಯಲ್ಲಿ ಇದ್ದಾರೆ ನೋಡೋ ಅಂತಹ ಕರ್ಮ ನನಗೆ ಬಂತೆ. ರಾಮ, ನನಗೆ ಯಾಕೆ ಪರೀಕ್ಷೆ ಮಾಡ್ತಿದ್ದೀಯ ಪ್ರಭು? ಇಂಥ ದೃಶ್ಯಗಳನ್ನು ನಾನು ನೋಡಬೇಕಾಯ್ತೆ ಪ್ರಭು. ಬೇಡದೇ ಇರತಕ್ಕಂಥ ಜಾಗಗಳಲ್ಲಿ ಸೀತೆ ಇದ್ದಾಳ ಅಂತ ತಪ್ಪು ಕಲ್ಪನೆ ಬರುವ ಹಾಗೆ ಮಾಡಿದೆಯಲ್ಲ ಪ್ರಭು. ಆದರೆ ವಿಧಿ ಇಲ್ಲ, ನಾನು ನೋಡಲೇಬೇಕಲ್ಲ, ನಾನು ಪರೀಕ್ಷೆ ಮಾಡಲೇಬೇಕಲ್ಲ. ಬಿಟ್ಟು ಹೋಗ್ಬಿಟ್ರೆ ಪ್ರತಿಯೊಂದು ಮನೆಯನ್ನು ಜಾಲಾಡಿದ್ದಾನೆ. ನಿಧಾನವಾಗಿ ಮಾಡ್ತಾ ಜಾಲಾಡ್ತಾ ಜಾಲಾಡ್ತಾ ರಾಜಭವನಕ್ಕೆ ತಲುಪುತ್ತಾನೆ. ಅದೇ ದೊಡ್ಡ ಮನೆ ಎತ್ತರವಾದ ಪ್ರದೇಶದಲ್ಲಿದೆ. ವಿಶಾಲವಾದ ಭವನಗಳು, ವಿಶಾಲವಾದ ಬಾಗಿಲುಗಳು, ಕೋಟೆಗಳು, ಎಲ್ಲ ವೃತ್ತಾಕಾರವಾಗಿರುವಂಥ ಕೋಟೆಯದು. ಅಭಿಮನ್ಯು ಒಳಗೆ ಹೋದ ಮೇಲೆ ಹೊರಗೆ ಬರೋಕ್ಕಾಗಲ್ಲ. ಅಂಥ ವ್ಯೂಹವನ್ನು, ಪದ್ಮವ್ಯೂಹಾದಿಗಳನ್ನು ರಚನೆ ಮಾಡ್ತಕ್ಕಂಥ ವಿಚಾರ ಶ್ರೀಕೃಷ್ಣನಿಗೆ ಅಥವಾ ಕೌರವರಿಗೆ ಚೆನ್ನಾಗಿ ಗೊತ್ತಿತ್ತು. ಮಹಾಭಾರತದಲ್ಲಿ ನಾವು ಕೇಳಿದ್ದೀವಲ್ಲ, ಆ ವ್ಯೂಹ ರಚನೆಯಲ್ಲಿ ಒಳಗೆ ಹೋದವನು ಶತ್ರು ಇನ್ನು ಮತ್ತೆ ಬರೋಕ್ಕಾಗೋದಿಲ್ಲ ಅಂತ ಅನ್ನೋದನ್ನು ನಾವು ವರ್ಣನೆ ಮಾಡ್ಕೊಂಡು ಕೇಳಿದ್ದೀವಿ. ಇವತ್ತಿಗೂ ಆ ರೀತಿಯಾದ ಒಂದು ಭಾವನೆ ಇರತಕ್ಕಂಥ ಸಿನಿಮಾ ತೆಕ್ಕೊಳ್ಳೋಕ್ಕೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಅದು ಅಂಥ ನಿಜವಾದಂಥ ರಚನೆ, ಅಂಥ ವ್ಯೂಹ ರಚನೆಯಲ್ಲಿರ್ತಕ್ಕಂಥ ರಾವಣನ ಒಂದು ಮನೆ. ಚಿತ್ರವಾದಂಥ ಒಂದೊಂದು ಕಡೆ ಒಂದೊಂದು ವ್ಯೂಹ ರಚನೆ, 4 ದಿಕ್ಕುಗಳಲ್ಲಿ 4 ವ್ಯೂಹ ರಚನೆಯಲ್ಲಿ ಒಳಗೆ ಹೋಗಬೇಕು. ಶತ್ರು ಅಲ್ಲ, ನಾ ಹೇಳಿಲ್ಲ, ಒಂದು ನೊಣ ಕೂಡ ಒಳಗೆ ಹೋಗೋಕ್ಕಾಗಲ್ಲ ಅಂತ. ಮೇಲ್ಗಡೆ ಅಷ್ಟು ದೊಡ್ಡ ಭವನಕ್ಕೆ ಮೇಲ್ಗಡೆ ಮಾಯಾಕಾರವಾಗಿರ್ತಕ್ಕಂಥ ಬಲೆ. ಸೊಳ್ಳೆ ನೊಣ ಇನ್ನೆಲ್ಲಿ ಹೋಗುತ್ತೆ? ಮಾಯಾಕಾರವಾಗಿರ್ತಕ್ಕಂಥ ಕಬ್ಬಿಣದ ಬಲೆ, ಯಾರೂ ಒಳಗೆ ಹೋಗಕ್ಕೆ ಸಾಧ್ಯವಿಲ್ಲ. ಬೆಳನೊತ್ತು ಸೂರ್ಯನ ಬಂದರೆ ಸೈನಿಕರು ತೆರೆದರೆ ಮಾತ್ರ ಸೂರ್ಯನ ಬೆಳಕು ಭವನದೊಳಗೆ ಬಿಡಬೇಕು. ಇಲ್ಲಿವರೆ ಸೂರ್ಯನೂ ಬರೋಕ್ಕಾಗಲ್ಲ, ಚಂದ್ರನೂ ಬರೋಕ್ಕಾಗಲ್ಲ, ನಕ್ಷತ್ರಗಳ ಕಾಂತಿಯೂ ಕಾಣೋಕ್ಕಾಗಲ್ಲ, ಮಳೆಯೂ ಬರೋಕ್ಕಾಗಲ್ಲ, ಸಿಡಿಲು ಬಡಿಯೋಕ್ಕಾಗಲ್ಲ, ಏನೂ ಇಲ್ಲ. ಅಂಥದ್ದು ನೋಡ್ದ ಭವನ. ಅಬ್ಬಾ, ಇದು ವಿವರಣೆ ನನ್ನಿಂದ ಸಾಧ್ಯವೇ ಇಲ್ಲ. ಅದೇನು ಇದನ್ನು ಕೂರ್ತು ಇದನ್ನು ಹೀಗಿದೆ ಅಂತ ಹೇಳಬೇಕಾದ್ರೆ ಯಾರೂ ನಂಬಲ್ವಲ್ಲ ಇದನ್ನು. ಇಂಥ ಭವನ ಇದು. ಆಹಾ, ಇದೇನು ಸಾಮಾನ್ಯ ರಾಜಭವನವಲ್ಲವಲ್ಲ ಇದು. ಇದೇ ಒಂದು ಚಿಕ್ಕ ಊರಿನ ರೀತಿಯಾಗಿತ್ತು. ಆದರೆ ಒಂದು ವಿಚಿತ್ರ ಏನಂದರೆ, ಅದರ ಸುತ್ತು ಇನ್ನೊಂದು ಕಂದಕ ಇತ್ತು, ಪ್ರಾಕಾರ ಇತ್ತು. ಕಂದಕ ಅಂದರೆ ನೀರಿನಿಂದ ಕೂಡಿದ ಕಂದಕ, ಬಿಸಿ ನೀರಿನಿಂದ ಕೂಡಿದ ಕಂದಕ, ಉಪ್ಪು ನೀರಿನಿಂದ ಕೂಡಿದ ಕಂದಕ, ಸಿಹಿ ನೀರಿನಿಂದ ಕೂಡಿದ ಕಂದಕ, ಮಾಯಾವಿಯಾಗಿರ್ತಕ್ಕಂಥ ಹಾಲಿನಾಗಿರ್ತಕ್ಕಂಥ ಕಂದಕ. ಹಾಲೇನೋ ಅಂತ ಬಿದ್ದು ಬಿಡಲಿ ಅಂತ. ಕಂದಕಗಳು ಕೂಡ ವ್ಯೂಹ ರಚನೆ ಅದ್ಭುತವಾಗಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ.
ಆ ಮನೆಯ ವರ್ಣನೆ ಅಸಾಧ್ಯವಾದಂಥದ್ದು. ಜೈ ಗುರುದತ್ತ.